ಬೆಳಗಾವಿಯ ಚಳಿಗಾಲದ ಅಧಿವೇಶನ ಮುಗಿದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಶುರುವಾಗಿದೆ. ಶೀಘ್ರದಲ್ಲೇ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್ ನೀಡಿದೆಯಾ? ಹೈಕಮಾಂಡ್ ಬುಲಾವ್ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಾಗಾದ್ರೆ ಇಬ್ಬರು ನಾಯಕರಿಗೆ ಹೈಕಮಾಂಡ್ ನಿಂದ ಡೆಲ್ಲಿಗೆ ಬನ್ನಿ ಅಂತ ಬುಲಾವ್ ಬಂದಿದ್ಯಾ? ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ತೀವಿ. ಹೋಗದೆ ಇರೋಕ್ಕಾಗತ್ತಾ? ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದಂತಹ ಮಾತಿದು. ಅಧಿಕಾರ ಹಂಚಿಕೆ ಚರ್ಚೆಗೆ ದಿಲ್ಲಿಯಲ್ಲಿ ಮುಹೂರ್ತ ಫಿಕ್ಸ್ ಆಗಿದೆಯಾ? ಹಾಗಾದ್ರೆ ಡಿಸೆಂಬರ್ 27ಕ್ಕೆ ಸಿಎಂ ಮತ್ತು ಡಿಸಿಎಂ ಇವರ ಜೊತೆ ಹೈಕಮಾಂಡ್ ಸಭೆ ನಡೆಸುತ್ತಾ? ಡಿಸೆಂಬರ್ 27ಕ್ಕೆ ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಮೀಟಿಂಗ್ ನಡೆಯಲಿದೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ಸೊ ಹಾಗಾಗಿ ಡಿಸೆಂಬರ್ 27ಕ್ಕೆ ನಾಯಕರು ಹೋಗ್ತಾ ಇದ್ದಾರೆ. ಹಾಗಾದ್ರೆ ಹೈಕಮಾಂಡ್ ಆಗ್ಲೇ ಪವರ್ ಶೇರಿಂಗ್ ನ ನಿರ್ಧಾರವನ್ನ ಮಾಡುತ್ತಾ? ನಮ್ಮಿಬ್ಬರಿಗೂ ಏನೋ ಹೇಳಿದ್ದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ತೀವಿ. ಇಬ್ರು ಹೋಗ್ದಿರಕ್ಕಾಗ್ತದ? ನಮ್ಮಿಬ್ಬರಿಗೂ ಏನೋ ಹೇಳಿದ್ದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ತೀವಿ. ಇಬ್ರು ಹೋಗ್ದಿರಕ್ಕಾಗ್ತದ? ನಮ್ಮಿಬ್ಬರಿಗೂ ಏನೋ ಹೇಳಿದ್ದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ತೀವಿ. ಇಬ್ರು ಹೋಗ್ದಿರಕ್ಕಾಗ್ತದ? ನಾನು ಮಂಗಳವಾರ ಹೋಗ್ತೀನಿ. ಮಂಗಳವಾರ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು, ವಾಟರ್ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನ ಕರೆದಿದ್ದಾರೆ. ರೆಡಿ ಏನ ಹಲೋ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಬಗ್ಗೆ ಕರೆದಿದ್ದಾರೆ. ಅವತ್ತು ನಾನು ಹೋಗಿ ನನ್ನ ರಾಜ್ಯದ ಅನೇಕ ವಿಚಾರಗಳನ್ನು ಮಾದಾಯಿದು, ನಮ್ಮ ಕೃಷ್ಣಾ ವಾಟರ್ದು ಅವಾರ್ಡ್ದು, ಮತ್ತು ಮೇಕೆದಾಟು, ಮತ್ತು ನಮ್ಮ ಭದ್ರಾದ ಅಪ್ಪರ್ ಭದ್ರದು, ಇವೆಲ್ಲ ಕೂಡ ಪ್ರಸ್ತಾವನೆಯನ್ನು ನಾನು ಮಾಡ್ತೀನಿ. ನಾನು ಮಂಗಳವಾರ ಹೈಕಮಾಂಡ್ ಕರೆ ಬಂದಿದೆ ಎಂಬ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ, ಡಿಸಿಎಂ ಡಿಕೆ ಶಿವಕುಮಾರ್ ಹೆಸರು ಪ್ರಸ್ತಾಪಕ್ಕೆ ಸಿಎಂ ಗರಂ ಆಗ್ತಾರೆ. ಡಿಕೆ ಹೆಸರು ಪ್ರಸ್ತಾಪಕ್ಕೆ ಯಾರ್ರೀ ಅದು ಅಂತ ಸಿಎಂ ಸಿದ್ದರಾಮಯ್ಯನವರು ಮಾಧ್ಯಮದ ಮುಂದೆ ಗದರ್ತಾರೆ. ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೆ ಸಿದ್ದರಾಮಯ್ಯನವರು ತೆರಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಆಡಿದಂತಹ ಮಾತು, ಅದಕ್ಕೆ ಮಾಧ್ಯಮದವರು ಸಿದ್ದರಾಮಯ್ಯನವರ ಬಳಿ ಪ್ರಶ್ನೆ ಕೇಳ್ತಾರೆ. ಆಗ ಗರಂ ಆಗ್ತಾರೆ ಸಿದ್ದರಾಮಯ್ಯ. ಏನ್ ಹೇಳಿದ್ರು ಕೇಳಿ. ನಿರ್ವಹಣೆ ಮಾಡೋದು ಅದಕ್ಕೋಸ್ಕರ ನಾನು ಕಬ್ಬು ಬೆಳೀತಕ್ಕಂಥ ಪ್ರದೇಶಗಳಿಗೆ ಇದನ್ನ ಈ ಯೋಜನೆಯನ್ನ ಜಾರಿ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ. ಇದು ರಾಜ್ಯಕ್ಕೂ ಕೂಡ ವಿಸ್ತರಣೆ ಮಾಡ್ತೀವಿ. ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಕರೆ ಬಂದಿದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಕರೆ ಬಗ್ಗೆ ಅವರನ್ನೇ ಕೇಳಬೇಕು, ನಾವೇನ್ ಹೇಳೋದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಅವರಿಬ್ಬರು ಕ್ಯಾಪ್ಟನ್ ಟಾಸ್ ಮಾಡಿದವರು ಅಂತ ಜಾರಕಿಹೊಳಿ ಅವರು ಹೇಳ್ತಾರೆ. ದೆಹಲಿ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಾಗಿದೆ. ಹೆಡ್ ಬಿದ್ದಿದೆಯೋ ಟೇಲ್ ಬಿದ್ದಿದೆಯೋ ಅವರನ್ನೇ ಕೇಳಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಅವ್ರನ್ನ ನಮ್ಮನ್ನ ಕರೆಸ್ಕೊತಾ ಇದ್ದಾರೆ ಅಂತ ಹೇಳಿ ನನಗೊಂದು ಸಂದೇಶ ಬಂದಿದೆ ಅಂತ ಹೇಳಿದ್ದಾರೆ. ಅವ್ರನ್ನ ಕೇಳ್ಬೇಕು, ನಾವೇನು ಹೇಳೋದಿಲ್ಲ ಇದ್ರಾಗ. ಈಗ ನೋಡಿ, ಅವರು ಇಬ್ಬರು ಕ್ಯಾಪ್ಟನ್ ಟಾಸ್ ಮಾಡಿದಾರ. ಅವರು ಅದು ಚಿತ್ತು ಬಿದ್ದೈತೆ ಡಬ್ ಬಿದ್ದೈತೆ ನಮಗೆ ಗೊತ್ತಿಲ್ಲ. ಅದು ಡೆಲ್ಲಿ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಆಗಿದೆ. ಇನ್ನು ಅಲ್ಲಿ ಅವ್ರನ್ನ ಕೇಳಬೇಕು. ನಾವು ಅಲ್ಲಿ ಇಲ್ಲ, ಕ್ಯಾಪ್ಟನ್ ಜಾಗದಾಗ ನಾವಿಲ್ಲ. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ಅವಾಗ ತಡಪರಿ ಇರಕ್ಕಿಲ್ರಿ. ಇಬ್ಬರೇ ಅವರು ಟಾಸ್ ಹಾರಿಸೋರು. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ನೀವು ಕೇಳಿ ನೋಡಿ ಅವ್ರನ್ನೇ. ಓಕೆ.
ಶೀಘ್ರದಲ್ಲೇ ಸಿಎಂ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಬಿರುಗಾಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ಕೂಡ ಮಾತನಾಡಿದ್ದಾರೆ. ಬದಲಾವಣೆಯ ಕುರಿತು ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸೋನಿಯಾ ಗಾಂಧಿ ಅವರಿಗೇನೆ ಗೊತ್ತು. ಸೋನಿಯಾ ರಾಹುಲ್ ಫೋನ್ ಮಾಡಿ ಹೇಳಲ್ಲ, ನಾಯಕತ್ವದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. ನನ್ನ ಪ್ರಕಾರ ವಿಜೇಂದ್ರ ಬದಲಾಗ್ತಾರೆ ಅಂತನೂ ಕೂಡ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಮಾತನಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಇನ್ಯಾರಿಗೂ ಏನು ಗೊತ್ತಿಲ್ಲ. ಡಿಸಿಷನ್ ಆಗಿದೆ ಅಂತ ಅರ್ಥ ಸರ್. ನೀವು ಅವ್ರನ್ನ ಕೇಳಬೇಕು. ನನ್ನನ್ನು ಕೇಳಿದ್ರೆ ನೀವು ನಿಮಗೆ ಅನಿಸಿದ್ದನ್ನು ಹೇಳಿದ್ರೆ ಆಗೋದಿಲ್ಲ. ನನ್ನನ್ನು ಕೇಳಿದಿರಿ, ನಾನು ಹೇಳಿದ್ದೀನಿ. ನಿನ್ನೆ ಡಿಸಿಎಂ ಅವರು ಹೇಳಿದ್ದಾರೆ ಒಪ್ಪಂದ ಆಗಿದೆ ಅಂತ. ಅವ್ರನ್ನೇ ಕೇಳಿ. ಅದ್ರ ಬಗ್ಗೆ ನಾನು ಟಿಪ್ಪಣಿ ಕೊಡೋಕ್ಕಾಗೋದಿಲ್ಲ. ಅದು ನನಗೆ ಗೊತ್ತಿಲ್ಲ. ಗೊತ್ತಿರೋದು ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಅವರಿಗೆ. ಅದು ನಿಮಗೆಲ್ಲ ಡೈರೆಕ್ಟ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರೇ ಫೋನ್ ಮಾಡ್ತಾರೆ. ನೀವು ಆ ವಿಚಾರಗಳನ್ನ ನೀವು ಹೇಳ್ಬೋದು. ಇಲ್ಲ, ನನಗೆ ಹೇಳೋದು ನಮಗೆ ಸೋನಿಯಾ ಗಾಂಧಿ ಅವರು ಫೋನ್ ಮಾಡಲ್ಲ, ರಾಹುಲ್ ಗಾಂಧಿ ಅವರು ಫೋನ್ ಮಾಡಲ್ಲ. ನಿಮ್ಮಂತ ಪತ್ರಕರ್ತರೇ ನಮಗೆ ಫೋನ್ ಮಾಡಿ ಕೇಳೋದು, ಹೇಳೋದು, ಅದನ್ನ ಕೇಳ್ತೀವಿ. ಚರ್ಚೆ, ಬೆರೆಸಿನ ಚರ್ಚೆ ಮಾಧ್ಯಮದಲ್ಲಿ ನಡೀತಾ ಇದೆ. ಅದು ನೀವು ಪಕ್ಷದ ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರು ಕೇಳಿದ್ರೆ ಹೇಳುತ್ತೆ. ಸಿಎಂ ಅವರೇ ಉತ್ತರ ಕೊಟ್ಟಿದ್ದಾರೆ. ಇದಕ್ಕೆ ಪೂರ್ಣ ವಿರಾಮ ಬೀಳುತ್ತಾ? ಅದನ್ನ ಸಿಎಂ ಅವ್ರು ಹೇಳಿದ ಮೇಲೆ ನೀವು ಬಿಟ್ಬಿಡ್ಬೇಕು. ಅವ್ರನ್ನೇ ಕೇಳಬೇಕು. ನಾನನ್ನು ಕೇಳಿದ್ರೆ ನಾವು ಅವ್ರು ಯಾರ್ದು ಸ್ಪೋಕ್ಸ್ ಪರ್ಸನ್ ಅಲ್ಲ. ನಾನು ಸಿದ್ದರಾಮಯ್ಯನವ್ರ ಸ್ಪೋಕ್ಸ್ ಪರ್ಸನ್ ಅಲ್ಲ, ಡಿ.ಕೆ. ಶಿವಕುಮಾರ್ ಸ್ಪೋಕ್ಸ್ ಪರ್ಸನ್ ಅಲ್ಲ. ಅವ್ರು ಹೇಳಿದ್ದು ಅವ್ರ ಹತ್ರನೇ ಕೇಳಬೇಕು ನೀವು. ನಿಮ್ಮ ಅಭಿಪ್ರಾಯ ಏನು ಸರ್? ನನ್ನ ಅಭಿಪ್ರಾಯ ಈಗ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರ ಬದಲಾವಣೆ ಆಗಿದ್ದಾರೆ. ರಾಜ್ಯದಲ್ಲೂ ಸಹ ವಿಜೇಂದ್ರ ಮತ್ತೆ ಅಶೋಕನು ಬದಲಾವಣೆ ಆಗ್ತಾರೆ. ನನ್ನ ಅನಿಸಿಕೆ. ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಮಧ್ಯದ ಪವರ್ ಫೈಟ್ ಬಗ್ಗೆ ರಾಮನಗರದಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಶೀಘ್ರ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಪ್ರತಿಕ್ರಿಯೆ ಇದು. ಜನವರಿ 6ಕ್ಕೆ ಪಟ್ಟಾಭಿಷೇಕ ಅನ್ನೋದು ಇಕ್ಬಾಲ್ ಹುಸೇನ್ ಅವರ ಅಭಿಪ್ರಾಯ. ಇಕ್ಬಾಲ್ ಟೈಮ್ ಚೆನ್ನಾಗಿದ್ರೆ ಸಾಲಲ್ಲ, ಹೈಕಮಾಂಡ್ ಟೈಮ್ ಚೆನ್ನಾಗಿರಬೇಕು. ಅದೃಷ್ಟ ಹುಡುಕೊಂಡು ಬಂದಾಗ ಲಕ್ಕಿ ನಂಬರೂ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಪರಿಹಾರ ಕೂಡಲೇ ನಮ್ಮ ಹೈಕಮಾಂಡ್ ಕಂಡುಹಿಡಿತದೆ. ಶೀಘ್ರದಲ್ಲೇ ಹೈಕಮಾಂಡ್ ಅದಕ್ಕೊಂದು ಅಂತಿಮವಾದಂತ ರೂಪ ಕೊಡ್ತದೆ. ಇಕ್ಬಾಲ್ ಹುಸೇನ್ ಅವರು ಅವ್ರ ಗುರುಗಳು ಹೇಳಿದ್ರಂತೆ ಟೈಮ್ ಚೆನ್ನಾಗದೆ ಅಂತ. ಹೈಕಮಾಂಡ್ ಟೈಮ್ ಚೆನ್ನಾಗಿರ್ಬೇಕಲ್ಲ, ಇಕ್ಬಾಲ್ ಹುಸೇನ್ ಟೈಮ್ ಚೆನ್ನಾಗಿದ್ರೆ ಆಯ್ತದ. ಅದೃಷ್ಟ ಹುಡುಕೊಂಬಂದಾಗ ಯಾವ ಲಕ್ಕಿ ನಂಬರ್ ಇರಲ್ಲ ಗುರು, ಎಲ್ಲ ಲಕ್ಕಿ ನಂಬರ್ಗಳೇ ಅದೃಷ್ಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.